ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ಕಳೆದ ಸಂಚಿಕೆಯನ್ನು ನೀವು ವೀಕ್ಷಣೆ ಮಾಡಿದ್ರೆ ಗೊತ್ತಿರುತ್ತೆ, ನಾವು ಇಲ್ಲಿ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಕಳಲೆ ಎಂಬ ಗ್ರಾಮಕ್ಕೆ ಬಂದಿದ್ದೇವೆ. ಇಲ್ಲಿ ನಾವು ಶ್ರೀ KG ರಾಮಚಂದ್ರ ಸರ್ ಅವ್ರನ್ನ ಮಾತಾಡಿಸ್ತಾ ಇದ್ವಿ. ಅವರು ಈ ಏಲಕ್ಕಿಯ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನೀಡ್ತಾಯಿದ್ರು. ಅದರ ಮುಂದುವರೆದ ಭಾಗವಾದ ಇವತ್ತಿನ ಕಂತಿನಲ್ಲಿ ಅವರ ಮಗನಾಗಿರುವಂಥ ಶ್ರೀ ಸುದೀಪ್ ಅವ್ರನ್ನ ಮಾತಾಡಿಸಿ ಇವರು ಒಂದು 2 ರೀತಿಯ ತಳಿಗಳನ್ನು ಹಾಕ್ಕೊಂಡಿದ್ದಾರೆ. ಇಲ್ಲಿ ಪಾಲಕುಡಿ ಮತ್ತು ನೆಲ್ಲಾಣಿ ಗ್ರೀನ್ ಗೋಲ್ಡು. ಅದರಲ್ಲೂ ಪಾಲಕುಡಿ ಎಂಬ ತಳಿಯನ್ನು ಇವರು 1 ಎಕರೆ ಸಮೀಪ ಹತ್ತಿರ ಜಾಸ್ತಿ ಹಾಕಿದ್ದಾರೆ. ಏನಕ್ಕೆ ಅವರು ಈ ಪಾಲಕುಡಿ ತಳಿಗೆ ಹೋದರು, ನೆಲ್ಲಾಣಿ ಗ್ರೀನ್ ಗೋಲ್ಡ್ಗೆ ಹೋಲಿಸಿದ್ರೆ ಈ ತಳಿ ಭಾಳ ಉತ್ತಮವಾಗಿದೆಯಾ, ಅದಲ್ಲದೆ ಇದರಲ್ಲಿ ಹಣ್ಣಿಂದ ಡ್ರೈ ಅಂದರೆ ರಿಕವರಿ ಪರ್ಸೆಂಟೇಜ್ ಎಷ್ಟಿದೆ, ಅದಲ್ಲದೆ ಇದರಲ್ಲಿ ನೀರಾವರಿ ವ್ಯವಸ್ಥೆನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಕುರಿತು ಇವರನ್ನು ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಥ್ಯಾಂಕ್ ಯು. ಸರ್, ನಿಮ್ಮ ಅಪ್ಪಾಜಿಯವರು ನಮಗೆ ತಮ್ಮ ಕೃಷಿ ಅನುಭವವನ್ನು ಹಂಚ್ಕೊಂಡ್ರು ಸರ್. ಯಾವ ರೀತಿ ಈ ಏಲಕ್ಕಿದು ಸವಾಸಕ್ಕೆ ಬಂದ್ವಿ, ಅದಾದಮೇಲೆ ಕಾಫಿ ಮತ್ತು ಯಾವ ರೀತಿ ಬಂದ್ವಿ, ಕಾಫಿ ಬಿಟ್ಮೇಲೆ ಮತ್ತೆ ಏಲಕ್ಕಿಗೆ ಬಂದ್ವಿ, ಇದೆಲ್ಲ ಯಾವ ರೀತಿ ನಾವು ಏನಕ್ಕೋಸ್ಕರ ಮಾಡ್ಕೊಂಡ್ವಿ, ಮತ್ತು ಅದರಲ್ಲಿ ಸ್ವಲ್ಪ ತಳಿಗಳನ್ನು ನಾವು ಬೇರೆ ಬೇರೆ ತಳಿಗಳನ್ನು ಟ್ರಯಲ್ ಮಾಡಿದ್ವಿ, ಯಾವುದು ಬೆಸ್ಟು, ಯಾವುದು ಸ್ವಲ್ಪ ವರ್ಕೌಟ್ ಆಗ್ತಾ ಇಲ್ಲ ಅನ್ನೋದು ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರು ಸರ್ ನಮಗೆ. ಸರ್, ಈಗ ಸದ್ಯಕ್ಕೆ ನಿಮ್ಮನ್ನು ಮಾತಾಡಿಸಿ ಸರ್. ಈಗ ಇದರಲ್ಲಿ ಅನುಸರಿಸಬೇಕಾದ ಬೇಸಾಯ ಕ್ರಮಗಳ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿದುಕೊಳ್ತೀವಿ ಸರ್ ಇವಾಗ. ಸರ್, ಈಗ ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ನನ್ನ ಹೆಸರು ಸುದೀಪ್ ರಾಮಚಂದ್ರ ಅವರ 2ನೇ ಮಗ, ಕಳಲೆ ಗ್ರಾಮ, ಎಸ್ಲೂರು ಹೋಬಳಿ, ಸಕಲೇಶಪುರ. ಈಗ ನೀವು ಕೃಷಿ ಮಾಡೋಕ್ಕೆ ಇಲ್ಲಿ ಬಂದ್ರಲ್ಲ ಸರ್, ಇಲ್ಲಿ ತೋಟದ ಪರಿಸ್ಥಿತಿ ಏನಿತ್ತು? ಅಪ್ಪಾಜಿಯವರು ಅವಾಗೆಲ್ಲ ಏನು ಮಾಡ್ತಾ ಇದ್ರು? ನಮ್ಮ ತಂದೆಗೆ ಅನಿವಾರ್ಯವಾಗಿ ಸರಿ ಇಲ್ಲದಲ್ಲ ಕಾರಣ ನಾನು ಈಗ ಬೇಸಾಯಕ್ಕೆ ಬರಲಿಕ್ಕೆ ಕಾರಣವಾಯಿತು. ಓಕೆ. ತೋಟದ ಪರಿಸ್ಥಿತಿ ಏನಿತ್ತು ಸರ್? ಹಿಂದಿಂದ ವ್ಯವಸಾಯ ಅಂದರೆ ಅದು ಮಾಮೂಲಿ, ಕಷ್ಟ ಸುಖ ಇದ್ದೇ ಇರುತ್ತೆ. ಅದು ಬೇಸಾಯ ನೋಡಿದರೆ ಫಲವತ್ತತೆ ಬರುತ್ತೆ, ಇಲ್ಲ ಅಂದರೆ ಹಾಗೆ ಅದು ಬಾಕಿಯಾಗಿರುತ್ತೆ ಅಂತ ನಾನು ತಿಳಿದಿದ್ದೀನಿ. ಓಕೆ. ಅವರು ನನಗೆ ಗೊತ್ತಿರಲಿಲ್ಲ ಹೇಗೆ ಮಾಡೋದು ವ್ಯವಸಾಯಗಳು ಅಂತ. ಸಪೋರ್ಟಿವ್ ಆಗಿ ನಮ್ಮ ತಂದೆ ತಾಯಿ ತುಂಬ ಸಹಕಾರ ಕೊಟ್ಟರು. ಆ ನೆರವಿನಿಂದ ನಾನು ಇಲ್ಲಿಗೆ ಬರಲಿಕ್ಕೆ ಕಾರಣವಾಯಿತು. ಓಕೆ ಸರ್. ಸರ್, ಈಗ ಇಲ್ಲಿ ಸಾಕಷ್ಟು ಅಂದರೆ ಬೆಳೆಗಳನ್ನು ನೀವು ಮಿಕ್ಸ್ ಮಾಡಿದ್ದೀರಾ ಸರ್. ನಾವು ಇವಾಗ ನೋಡಿದಾಗ ಏಲಕ್ಕಿ ಕಾಣ್ತಾ ಇದೆ, ಕಾಫಿ ಇದೆ, ಕಾಳು ಮೆಣಸಿದೆ. ಈಗ ನೀವು ಬಂದಾಗ ಈ ಎಲ್ಲ ಬೆಳೆಗಳಿದ್ವು ಅಂದರೆ ನಮ್ಮ ಭಾಗದಲ್ಲಿ ಮೂಲತಃ ಕಿತ್ತಲೆ, ಕಾಫಿ, ಏಲಕ್ಕಿ, ಭತ್ತ ಈ ಥರ ವ್ಯವಸಾಯಗಳು ಇತ್ತು. ಯಾವುದೇ ಒಬ್ಬ ಬೆಳೆಗಾರನಿಗೆ ಸಮಗ್ರವಾಗಿ ಮಾಡಿದರೆ ಮಾತ್ರ ಆದಾಯವಾಗಿ ಕಾಣುತ್ತದೆ. ಬರೀ ನಾವು ಏಲಕ್ಕಿ, ಕಿತ್ತಲೆ, ಮೆಣಸು, ಕಾಫಿ ಅಂತ ಒಂದೊಂದೇ ಬೆಳೆ, ಏಕ ಬೆಳೆ ಅಂತ ಹೋದರೆ ವ್ಯವಸಾಯ ನಮಗೆ ಅಭಿವೃದ್ಧಿ ಕಾಣುವುದಿಲ್ಲ. ನನ್ನ ಪ್ರಕಾರ ಸಮಗ್ರ ಕೃಷಿ ಒಳ್ಳೆಯದು ಅಂತ ನಾನು ಇಷ್ಟಪಡ್ತೇನೆ. ನೀವು ಬಂದಾಗ ಇಲ್ಲೆಲ್ಲ ಸಮಗ್ರ ಕೃಷಿ ಇತ್ತು? ಇಲ್ಲ ಸರ್, ಹಿಂದಿನ ಕಾಲದಲ್ಲೆಲ್ಲ ಬರೀ ಏಲಕ್ಕಿ, ಕಾಫಿ ಮಾತ್ರ ಇತ್ತು. ಏಕ ಬೆಳೆಗೆ ಅನುಸರಿಸ್ಕೊಂಡ್ ಬಂದಿದ್ರು. ನೀವು ಯಾವಾಗ ಬಂದ್ರಿ ಅವಾಗ ಸ್ವಲ್ಪ ಎಲ್ಲ ಮಿಕ್ಸಪ್. ಇಲ್ಲಿ ನಾವು ಏನು ಅಂದರೆ ಅದು ವ್ಯವಸಾಯ ಹೇಗೆ ಅಂದರೆ ವಾತಾವರಣ ತಕ್ಕಾಗಿ ನಾವು ಅನುಕರಣೆ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನಾನು ಆಯ್ಕೆ ಮಾಡಿದ್ದು ಅಂದರೆ ಸಮಗ್ರ ಕೃಷಿ ಮಾಡ್ಕೊಂಡು ಹೋದೆ. ಭತ್ತ, ಅಡಿಕೆ, ಶುಂಠಿ, ತೋಟದ ಶುಂಠಿ, ಕಾಳುಮೆಣಸು, ಅಡಿಕೆ, ಹೀಗೆ ಈ ಥರ ಎಲ್ಲ ಬಾಳೆ ಸಮಗ್ರ ಕೃಷಿ ಮಾಡ್ಕೊಂಡು ಬಂದೆ. ಓಕೆ. ಈಗ ಅದನ್ನು ಯಾವ ರೀತಿ ಪ್ಲಾನ್ ಮಾಡಿದ್ರಿ ಸರ್ ನೀವು? ಈಗ ಯಾಕಂದರೆ ಕಾಡು ಮರಗಳಂತೂ ಮೊದಲೇ ಇತ್ತ ನೆರಳಿಗೋಸ್ಕರ. ಇಲ್ಲಿ ಮಲೆನಾಡು ಭಾಗ ಅಂದರೆ ಕಾಡು ಮರಗಳು ಇರಲೇಬೇಕು. ಹಾಗಾಗಿ ಆ ಕಾಡು ಮರಗಳನ್ನು ಸ್ವಲ್ಪ ಮರಗಸೆ ಮಾಡಿಸಿ ಅದಕ್ಕೆ ಕಾಡು ಮೆಣಸು. ಹೌದು, ಮೇನ್ ವ್ಯವಸಾಯ ಮಾಡಬೇಕು ಅಂದರೆ ನಾವು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಮಣ್ಣು ಗುಣಮಟ್ಟ ಸರಿ ಇದ್ರೆ, pH ಕರೆಕ್ಟಾಗಿದ್ದರೆ ಯಾವುದೇ ಬೆಳೆಯನ್ನು ಬೆಳಿಬೋದು ಅಂತ ನನ್ನ ಅನಿಸಿಕೆ. ಓಕೆ. ಅಂದರೆ ಈಗ ಮಲೆನಾಡು ಈ ಭಾಗ ಮಳೆ ಜಾಸ್ತಿ ಬೀಳುತ್ತಲ್ಲ ಸರ್, ಇಲ್ಲಿ ಮಾಮೂಲಿ ಸ್ವಲ್ಪ ಹಿಂದಿನ ಕಾಲದಲ್ಲಿ ಎಸಿಡಿಕ್ ಮತ್ತು ನ್ಯೂಟ್ರಲ್ ಮಣ್ಣು ಅದೆಲ್ಲ ಗೊತ್ತಿರಲಿಲ್ಲ. ನಾವು ಸುಮಾರು ಸಂಘಟನೆಗಳಲ್ಲಿ ತೊಡಗಿದ್ದರಿಂದ ನಾನು ಚಿಕ್ಕದ್ರಿಂದ ನನಗೆ ಫ್ರೀಯಾಗಿ ಬಿಟ್ಬಿಟ್ರು ನಮ್ಮ ತಂದೆ, ಸಂಘಟನೆಗಳು ಹಾಗೆ ಹೀಗೆ ಅಂತ. ಅದರಿಂದ ನಾನು ಸುಮಾರು ವಿಷಯಗಳನ್ನ ಅರಿತುಕೊಂಡೆ. ಬೆಳೆಗಾರ ಸಂಘ ಮತ್ತು ಯಾವುದಾದ್ರು ಒಂದು ಸಂಘಟನೆಗಳು ಸೇರ್ಕೊಳ್ಳೋದು, ಅವರೆಲ್ಲ ಸಪೋರ್ಟ್ ಮಾಡಿದರು. ಅದರಿಂದ ನನಗೆ ಅನುಕೂಲವಾಯಿತು. ಓಕೆ ಸರ್. ಈಗ ನೀವು ಏಲಕ್ಕಿ ನೀವು ಬಂದಾಗ ಸರ್ ಯಾವ್ಯಾವ ತಳಿಗಳಿದ್ದು ಸರ್? ಈಗ ಪರ್ಟಿಕ್ಯುಲರ್ ಏಲಕ್ಕಿ ಬಗ್ಗೆ ಮಾತಾಡೋಣ. SKP ತಳಿ ಮಾತ್ರ ಇತ್ತು ಹಿಂದಿನ ಕಾಲ. ನಮ್ಮ ತಾತನ ಕಾಲದಿಂದ, ಅಜ್ಜನ ಕಾಲದಿಂದ ಏಲಕ್ಕಿ ಮೂಲ ಇಲ್ಲಿ ಮೂಲ ಆಗಿತ್ತು. ಅದರಲ್ಲಿ ತಳಿ ಅಂದರೆ SKP 14 ಒಂದು ನಾವು 4 ಎಕರೆಗೆ ಮಾಡಿದ್ವಿ. ಆವಾಗ ನೀರಿನ ವ್ಯವಸ್ಥೆ ಎಲ್ಲ ತುಂಬ ತೊಂದರೆ ಇತ್ತು. ಗಿಡ ಚೆನ್ನಾಗಿ ಬರ್ತಿತ್ತು, ನೀರು ಕೊಡಲಿಕ್ಕೆ
ಆಗ್ತಿರ್ಲಿಲ್ಲ ಆ ಟೈಮಿಗೆ. ಮೇನು ನಾವು ಮತ್ತೆ ಸೆಟ್ಟಿಂಗ್ಸ್ ಎಲ್ಲ ಕಷ್ಟ ಆಗ್ತಿತ್ತು. ಅದಾಗಿ ಮಾರ್ಕೆಟೂ ಹಾಗೆ ಸರ್, 100 ರೂಪಾಯಿ 115 ರೂಪಾಯಿ ಇತ್ತು. 100-200 kg ಬೆಳೆದ್ರು ನಾವೇ ಸಹ ಹೋಗಿ ಅವ್ರಿಗೆ ಕೊಟ್ಟು ಬರ್ಬೇಕು ಸಾಲವಾಗಿ. ಆಮೇಲೆ ಆ ಏಲಕ್ಕಿ ಬಿಟ್ಬಿಟ್ಟು ಅದ ನಂತರ ನಾಗ್ಪುರ್ ಕಿತ್ಲೆ ಮತ್ತು ಕೊಡಗು ಕಿತ್ಲೆ ಅಂತ ಬೆಳೆದ್ವಿ. ಅದ್ರ ಮಧ್ಯೆ ಶುಂಠಿ ಸಮೇತ ಹಾಕಿದ್ವಿ, ಹೈಬ್ರಿಡ್ ಶುಂಠಿ. ಆ ನಾಗ್ಪುರ್ ಕಿತ್ಲೆ ನಮಗೆ ತುಂಬ ಸೊಗಸಾಗಿ ಬಂತು. ಕೊಡಗಿನ ಕಿತ್ಲೆ ಸಹ ತುಂಬ ಆದಾಯ ಕೊಡ್ತು. ಹೀಗೆ ನಿಮ್ಮ ಥರನ ಆರ್ಟಿಕಲ್ ಮಾಡಿದರು, ಕೊಡಗು ಕಿತ್ಲೆ ಜೊತೆ ನಾಗ್ಪುರ್ ಜಗಲ್ ಬಂದಿ ಅಂತ. ಅಲ್ಲೊಂದು ನೇಮ್ ಬಿರುದು ಬಂತು ನಮಗೆ. ಅಲ್ಲಿಂದ ಎಲ್ಲ ಕಿತ್ಲೆ ನಾಗ್ಪುರ್ ಕಿತ್ಲೆ ಬೆಳೆದಿದಾರಲ್ಲ ಅಂತ ಎಲ್ಲ ಆರ್ಟಿಕಲ್ ನೋಡಿ ಎಲ್ಲ ಹುಡ್ಕೊಂಡು ಬರ್ತಿದ್ರು. ಹಾಗೇನೆ ಇತ್ತು ಕಿತ್ಲೆ. ಅದಾದ ನಂತರ ನಾವು ಭತ್ತದ ಬೇಸಾಯದಲ್ಲಿ ಮಿಷಿನ್ ನಾಟಿ ಯಾಂತ್ರೀಕರಣವಾಗಿ ಮಾಡಿದ್ದೆ. 25 ಎಕರೆ ಡೆಮೋ ಮಾಡಿಸಿದ್ದೆ. ಈಗ ಯಾಂತ್ರೀಕರಣ ಸೀಡ್ ಡ್ರಮ್ ಮಾಡಿಸಿದೆ, ಮತ್ತೆ ಸಾಲ್ ನಾಟಿನೂ ಮಾಡಿಸಿದ್ದೆ, ಮತ್ತೆ ಮಿಷಿನ್ ನಾಟಿ ಮತ್ತೆ ಹಾರ್ವೆಸ್ಟಿಂಗು, ರೀಪ್ ಕಟ್ಟರು ಯಾವುದೇ ಮಾಡಿದ್ರು ನಾನು ಊರಿಗೆ ಫಸ್ಟ್ ನಾನು ಯಾಂತ್ರೀಕರಣ ತೋರಿಸ್ಬೇಕಿತ್ತು, ಜನಿಗೆ ಡೆಮೋ ಮಾಡಿಸ್ಬೇಕಿತ್ತು. ಅದೇನಾಯ್ತು, ನನಗೆ ಕಿತ್ಲೆ ಒಂದು ತಿರುವಾಯಿತು. ಆಮೇಲೆ ಈ ಪಾಲಕುಡಿ ಏಲಕ್ಕಿನ 1.5 ಎಕರೆ ಮಾಡಿದ್ವಿ. ಅದೇ ನಮ್ಮ ತಂದೆ ಹೇಳಿದಾಗೆ ಬೆಟ್ಟದ ಮನೆಯಿಂದ ಫಾರ್ಮಿಂದ ತಂದು ಸ್ಪೈಸಸ್ ಬೋರ್ಡ್ ಅವರು ನಮಗೆ ತುಂಬ ಸಹಾಯ ಮಾಡಿದರು. ಈ ತಳಿ ಆಗ್ಬೋದು ನಿಮಗೆ ಮಾಡಿ ಅಂತ. ನಾವು ಹಲವಾರು ಕಡೆ ಸುತ್ತಿ ಎಲ್ಲ ನೋಡಿ ಅನುಭವ ಆಗಿತ್ತು ಏಲಕ್ಕಿ ಬಗ್ಗೆ. ಆಮೇಲೆ ಬೆಟ್ಟದ ಮನೆಯಿಂದ ಏಲಕ್ಕಿ ತಂದಾಗ ಅದರಲ್ಲಿ ತುಂಬ ಸೊಗಸಾಗಿ ಬಂತು 1.5 ಎಕರೆ ಜಾಗದಲ್ಲಿ ಪಾಲ್ಕುಡಿ. ಆಗ 2011ರಲ್ಲಿ ನಮಗೆ ಒಂದು ಅವಾರ್ಡ್ ಸಿಕ್ತು. ಕೃಷಿಕದವರು ಹಳ್ಳಿ ಹಬ್ಬ ಅಂತ ಒಂದು ಮುಂಚೆ ಮಾಧ್ಯಮದವ್ರು ಮಾಡ್ತಿದ್ರು. ಆ ಹಬ್ಬದಲ್ಲಿ ಹಳ್ಳಿ ಹಬ್ಬದಲ್ಲಿ ನಮ್ಮ ತಂದೆಗೆ ಒಂದು ಸನ್ಮಾನ ಮಾಡಿ ಒಂದು ಪ್ರಶಸ್ತಿ ಕೊಟ್ಟರು 11/11/2011ರಲ್ಲಿ. ತದನಂತರ ನನಗೆ 2010ರಲ್ಲಿ GKVKಯಿಂದ ಒಂದು ಅವಾರ್ಡ್ ಸಿಕ್ಕಿತ್ತು ನನಗೆ, ಪ್ರಗತಿಪರ ಕೃಷಿಕ ಅಂತ. ಹಾಗೆ ನಾನು ಏನೇನು ಬೇಸಾಯ ಮಾಡ್ತಿದ್ದೆ ಅದರಿಂದ ಅವಾರ್ಡ್ ಹಿಂದೆಗಡೆನೆ ಬರ್ತಿತ್ತು. ಹಾಗಾಗಿ ನಾನು ವಿದ್ಯಾಭ್ಯಾಸ ಮಾಡೋದಕ್ಕಿಂತ ಅದ್ರ ಸರ್ಟಿಫಿಕೇಟ್ ತಗೊಳ್ಳೋದಕ್ಕಿಂತ ಇದರಿಂದ ಸರ್ಟಿಫಿಕೇಟ್ ಸಿಕ್ತು ಅಂತ ನನಗೊಂದು ತುಂಬ ತೃಪ್ತಿ ಆಯಿತು. ಹಾಗೆ ನನಗೂ ಒಂದು ಸ್ವಲ್ಪ ಹೊರಗಡೆ ಪ್ರಪಂಚ ಎಲ್ಲರ ಗೊತ್ತಾಗಿ ನಾನೊಂದು ಗುರುತಿಸ್ಕೊಂಡೆ ತಾಲೂಕು ಲೆವೆಲಲ್ಲಿ ಅಲ್ಲಿ ಇಲ್ಲಿ ಅಂತ. ಮತ್ತೆ ಸ್ಪೈಸ್ ಈ ಏಲಕ್ಕಿ ಸವಾಸಕ್ಕೆ ಯಾವಾಗ ಬಂದ್ರಿ ಸರ್? ಇದು ಏಲಕ್ಕಿ ಸವಾಸ ಅಂದರೆ ಈ 2002ರಲ್ಲಿ 2000 SKP ಹಾಕಿದ್ವಿ. ಅದ್ರಲ್ಲಿ ನೀರಿನ ವ್ಯವಸ್ಥೆ ಒಂದು ಸ್ವಲ್ಪ ಕೊರತೆ ಆಗಿ ಫೇಲ್ ಆಯಿತು. ಮತ್ತೆ ಅದೇ 2009ರಿಂದ ಸ್ಟಾರ್ಟ್ ಮಾಡಿದ್ವಿ, ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಅದು 10-11ಗೆ ತುಂಬ ಬುಷ್ ಆಗಿ ಬಂದ್ಬಿಡ್ತು, ಒಳ್ಳೆ ಇಳುವರಿ ಬಂತು. 550 ಅವಾಗ ಮಾಡಿದ್ದು ಪಾಲ್ಕುಡಿನೇ ಅದು ಕಂಟಿನ್ಯೂ ಮಾಡಿದ್ವಿ. ಅದೇ 11 ವರ್ಷ ಅದನ್ನೇ ಕಂಟಿನ್ಯೂ ಮಾಡಿದ್ವಿ. ಇದನ್ನ ಚೇಂಜ್ ಮಾಡಿದರೆ ಇನ್ನೂ ಒಂದು ಸ್ವಲ್ಪ ಡೆವಲಪ್ ಮಾಡ್ಬೋದು ನೀವು ಹೊಸದಾಗಿ ಮಣ್ಣಿಗೆ ಹಾಕಿದ್ರೆ ಅಂತ ಹೇಳುವಾಗ 380 ಗಿಡದಲ್ಲಿ 480 kg 500 kgವರೆಗೆ ನಾವು ಲಾಸ್ಟ್ ಇಯರ್ ಎಲ್ಲ ತಗೊಂಡ್ವಿ. 2ನೇ ವರ್ಷ ಒಣಗಿದ್ದು. ಹೌದು. ಓಕೆ ಸರ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು, ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ, ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ವೆಟ್ ಗಿಡಮೂಲಿಕಾ ಉತ್ಪನ್ನಗಳು, ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು, ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ. ವೆಟ್ ಉತ್ಪನ್ನಗಳು. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜಿ ನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು.
ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸ್ಯಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಬ್ಯಾರಿಕ್ಸ್ ಹಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ಸ್ ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಪಾಲ್ಕುಡಿ ಎಷ್ಟು ವರ್ಷದ ಅನುಭವ ಸರ್ ನಿಮಗೆ? ಒಂದು 15 ವರ್ಷ ಅನುಭವ ಇದೆ ಇದರಲ್ಲಿ? ಆಗಿದೆ. 2008ರಿಂದ ನಮಗೆ ಅನುಭವ. ಹೌದು. ಈ ಪಾಲ್ಕುಡಿದು ಏನು ವಿಶೇಷತೆ ಸರ್? ಈಗ ನೆಲ್ಲಣಿದ ವಿಶೇಷತೆ ಅಂತಂದ್ರೆ ಇಳುವರಿನೂ ಜಾಸ್ತಿ ಬರುತ್ತೆ, ನೀರು ಕೊಟ್ಟಷ್ಟು ಬರುತ್ತೆ, ಸ್ವಲ್ಪ ಸ್ಪ್ರೇ. ಅಂದ್ರೆ ನಮ್ಮಲ್ಲಿ ಒಂದು ನಾವು ಏಲಕ್ಕಿ ಡ್ರೈಯರ್ನ ಒಂದು ಪರ್ಚೇಸ್ ಮಾಡಿದ್ವಿ, ಸಿರ್ಸಿ ಮಾಡಲ್ದು. ಆಗ ಒಣಗಿಸ್ಲಿಕ್ಕೆ ಬರ್ತಿದ್ರಲ್ಲ ಜನಗಳು, ಇದು ನೆಲ್ಲಣಿ ಗೋಲ್ಡ್ ಗ್ರೀನ್ ಅಂದ್ರೆ ಹಿಂದೆ ಪರಿಚಯ ಇರಲಿಲ್ಲ. ಹಿಂದೆ ಸೀಡ್ಸ್ ಇಂದ ಮಾಡಿ ಅದನ್ನ ಬೋಗಸ್ ಮಾಡ್ಬಿಟ್ಟು ಕೇರಳದವರು ಅಲ್ಲಿ ಇಲ್ಲಿ ಅಂತಾರು ಮಾರಾಟಗಾರರು ಅದು ನಮ್ಮ ನೆಲ್ಲಣಿ ಗೋಲ್ಡ್ ಸೀಡ್ಸ್ ಮಾಡಿ ಮಾರ್ತಿದ್ರು. ಮದರ್ ಪ್ಲಾಂಟ್ ಇತ್ತೀಚೆಗೆ ಬಂದಿದ್ದು ಒಂದು 10-12 ವರ್ಷದಿಂದ. ಅದ್ರದ್ದು ಇಳುವರಿ ಜಾಸ್ತಿ ಬಂತು. ಅವಾಗಿಂದ ನೆಲ್ಲಣಿ ಗೋಲ್ಡ್ ಗ್ರೀನ್ ಅನ್ನೋದೊಂದು ಪರಿಚಯ ಆಯ್ತು ಈ ಕಡೆ. ಆಮೇಲೆ ಈ ಅದಕ್ಕೂ ಇದಕ್ಕೂ ನನಗೆ ಡಿಫ್ರೆನ್ಸ್ ಗೊತ್ತಾಯ್ತು. ಡ್ರೈ ಮಾಡುವಾಗ ನಮ್ಮಲ್ಲಿ ಎಲ್ಲಿ ಡ್ರೈಯರ್ ಇರಲಿಲ್ಲ. ನಮ್ಮಲ್ಲಿ ಡ್ರೈಯರಿ ಬರುವಾಗ ಅದ್ರದ್ದು ವೇರಿಯೇಷನ್ ಗೊತ್ತಾಗ್ಬಿಡ್ತು. ಇದು 5 ಕಾಲು 5.5 ಆ ರೇಂಜ್ ಬರ್ತಿತ್ತು, ನಮ್ದು 3 ಮುಕ್ಕಾಲಿಗೆ 4ಗೆ ಬರ್ತಿತ್ತು. ಆಗ ಅನ್ಸ್ತು ಮಾರ್ಕೆಟಿಂಗ್ ಹೋದ್ರೆ ಫ್ರೂಟ್ ಕಲರ್ ನಮ್ದು ಇರ್ತಿತ್ತು, ಹಣ್ಣು ಒಣಗಿ ಡ್ರೈ. ಅದು ಗ್ರೀನ್ ಇದ್ರೂ ಲೈಟ್ ವೆಯ್ಟು, ರೇಟಲ್ಲಿ ಟ್ಯಾಲಿ ಆಗ್ತಿತ್ತು. ಅದಕ್ಕಿಂತ ಹೈಯೆಸ್ಟು ಅಂತ ಹೇಳ್ಬೋದು ನಾನು. ಯಾಕೆಂದರೆ ವೆಯ್ಟ್ ಇತ್ತು, ಫ್ರೂಟ್ ಕಲರ್ಗೂ ಒಂದು ಸ್ವಲ್ಪ ಡಿಮ್ಯಾಂಡ್ ಇತ್ತು. ಒಂದೊಂದು ಟೈಮು ನೆಲ್ಲಣಿ ಗೋಲ್ಡ್ ಗ್ರೀನ್ಗೂ ಡಿಮ್ಯಾಂಡ್ ಇರುತ್ತೆ. ಇದು ನಮ್ಮದು ಮಾಮೂಲಿ ಫಿಕ್ಸು. ನಮ್ದು ಈಗ 3000 ನೆಲ್ಲಣಿ ಗೋಲ್ಡ್ ಗ್ರೀನ್ ಇದ್ದರೆ ನಮ್ಮದು 2800, 900, 100 ರೂಪಾಯಿ ಡಿಫ್ರೆನ್ಸು. ವೆಯ್ಟಲ್ಲೂ ನಮಗೆ ವರ್ತ್ ಆಗುತ್ತೆ ಹಾಗೆ. ಒಟ್ಟಿನಲ್ಲಿ ಈಗ ಇದರಲ್ಲಿ ಸ್ವಲ್ಪ ನೋಡ್ಲಿಕ್ಕೆ ಚೆನ್ನಾಗಿದ್ರು ಕಡಿಮೆ ವೇಟ್ ಬರುತ್ತೆ. ಪಾಲ್ಕುಡಿಲಾದ್ರೆ ವೇಟಿಂಗು ಚೆನ್ನಾಗಿರುತ್ತೆ, ರಿಕವರಿನೂ ಚೆನ್ನಾಗಿರುತ್ತೆ. ಹೌದು ಹೌದು. ಹಾಗಾಗಿ ಮೇಲ್ನೋಟಕ್ಕೆ ನೋಡೋದಾದ್ರೆ ಆಲ್ಮೋಸ್ಟ್ ಹೆಚ್ಚಿಗೆ ಒಂದು ಸ್ವಲ್ಪ ವರ್ಕೌಟ್ ಆಗುತ್ತೆ. ಅಂದರೆ ಗ್ರೀನ್ ಬೇಡ, ನಮಗೆ ವೆಯ್ಟ್ ಬೇಕು ಅಂದರೆ ಅದು ನೆಲ್ಲಣಿ ಗೋಲ್ಡ್ ಸೂಕ್ತ ಅಲ್ಲ. ಅದು ಎಳೆದನ್ನೇ ಕಟಾವು ಮಾಡಿ ಗ್ರೀನ್ ಮಾಡಲೇಬೇಕು. ಅಲ್ಲಿ ಆ ಥರ ಹೋದಾಗ 5 ವಾರ ಬೇಕೇ ಬೇಕು. ನಮ್ಮದು ಫ್ರೂಟಿಗೂ ಬೇಡಿಕೆ ಇದೆ, ಇದು ಗ್ರೀನು ಬರುತ್ತೆ. ನಾವು ಕಚ್ಚಾ ನೆಲ್ಲಣಿ ಗೋಲ್ಡ್ ಗ್ರೀನ್ ಟೈಪ್ ತೆಗೆದ್ರು ಅದು ಗ್ರೀನ್ ಬರುತ್ತೆ, ಅದ್ರಲ್ಲೇನು ಮೋಸ ಇಲ್ಲ. ಪಾಲ್ಕುಡಿಯಲ್ಲಿ ನೀವು 2 ಡಿಮ್ಯಾಂಡ್ ಇದೆ, ಒಂದು ಫ್ರೂಟ್ ಆದ್ರೂ ತೆಗೀರಿ. ಆವಾಗ ನಮಗೆ 4 ಕಾಲಿಗೆ ಆ ರೇಂಜ್ ಬರುತ್ತೆ. ಫುಲ್ ನಾವು ಫ್ರೂಟೇ ಬೇಕು ಅಂದರೆ 3 ಮುಕ್ಕಾಲಿಗೆ ಬರುತ್ತೆ. ಹಾಗೆ. ಹಾಗಾಗಿ ನಿಮಗೆ ನೀವು ಕಂಡಿರೋದೇನಂದ್ರೆ ಸ್ವಲ್ಪ ಎಲ್ಲ ಆಲ್ಮೋಸ್ಟ್ ಒಂದೇ ಸಿಮಿಲರು, ಬಟ್ ಪಾಲ್ಕುಡಿನೇ ಸ್ಪ್ರೇ ಕಡಿಮೆ. ನಮಗೆ ಏನಂದ್ರೆ ಒಂದು ಇಳುವರಿ ಬಂದ್ರೆ ಸಾಕು, ಕಲರ್ ಕಟ್ಕೊಂಡು ಏನು ಬೇಕಾಗಿಲ್ಲ, ನಮಗೆ ಚೆನ್ನಾಗೇ ಬರ್ತದೆ ಇಳುವರಿ. ಮತ್ತೆ ಇದು ನಮಗೆ 6-7 ಕೂಲಿಗೆ ಕ್ಲೋಸ್ ಮಾಡ್ತೀವಿ ನಾವು ಪಾಲಕುಡಿನ. ಇದನ್ನ 24 ಅವರ್ಸ್ ಅಂತ ಹೇಳ್ಬೋದು. ಹೌಸ್ ಮೆಡಿಸಿನಲ್ಲೂ ಜಾಸ್ತಿ ಇದು. ಅದಕ್ಕೆ ಬೋರಾರ್ ಕಡಿಮೆ, ರೆಸಿಸ್ಟೆನ್ಸ್ ಇದೆ, ಕಟ್ಟೆಗಳು ಕಡಿಮೆ. ಇದಕ್ಕೆ ಸ್ವಲ್ಪ ಒಂದು ಸ್ಪ್ರೇ ಬಿಟ್ಟರು ಅಂದರೆ ಅದಕ್ಕೆ ಕಟ್ಟೆಗಳು ಶುರು ಆಗುತ್ತೆ, ಬೋರಗಳು ಶುರು ಆಗುತ್ತೆ, ರೋಗಗಳು ಆ ಥರ ಇದೆ. ಮತ್ತು ಥ್ರಿಪ್ಸು, ಕಜ್ಜಿ ರೋಗ ಬರುತ್ತೆ. ಕಂಟಿನ್ಯೂ ಆಗಿ ಅದನ್ನ ನೋಡ್ಕೊಂತಾನೆ ಇರಬೇಕು. ಓಕೆ ಸರ್, ಈಗ ಇದ್ರದ್ದು ಬಿಡೋಣ ಸರ್ ನೆಲ್ಲಣಿ. ಈಗ ಪಾಲ್ಕುಡಿದೆ ಮಾತಾಡೋಣ. ಕಂದುಗಳನ್ನೇ ತೊಗೊಂಬಂದಿದ್ದಲ್ಲ ಸರ್? ಹೌದು, ನಾವು ಅದೇ ಮದರ್ ಸಿಂಗಲ್ ಪ್ಲಾಂಟೇ ತಂದಿದ್ದು. ಓಕೆ, ಸಿಂಗಲ್ ಪ್ಲಾಂಟು. ಈಗ ಎಷ್ಟು ಎಕರೆಯಲ್ಲಿ ಹಾಕಿದ್ದೀರಾ ಸರ್ ಪಾಲ್ಕುಡಿ? ಅದು 380 ಗಿಡ ಇದೆ ಅಷ್ಟೇ ಈ ಬ್ಲಾಕ್ ಅಲ್ಲಿ. ಅಲ್ಲಿ 1.5 ಎಕರೆ ಅಲ್ಲಿ ಮಾಡಿದೀವಿ. ಎಕರೆಗೆ ಒಂದು 420-430 ಗಿಡ ಇತ್ತು. 10x10 ನಂತರ ಮಾಡಿ ಇದು ಮಾಡಿ ಬರೀ ಏಲಕ್ಕಿ ಮಾತ್ರ ಬೆಳಿತಿದ್ವಿ, ನಾಟಿ ಮಾಡಿದ್ದು. ಹೌದು. ನಾಟಿ ಯಾವ ರೀತಿ ಮಾಡಿದ್ದು ಸರ್? ಅದು ತೆಗೆದು ನಾಟಿ ಮಾಡಿದ್ದ ಹೇಗೆ? ನಾವು ಯಥೇಚ್ಛವಾಗಿ ಕಾಂಪೋಸ್ಟ್ಗಳು ಮಾಡೋದು ಒಂದು ಅಭ್ಯಾಸ ಇದೆ. ಟ್ರೈಕೋಡರ್ಮಾ, ಸೂಡೋಮೋನಾಸ್ ಆ ಥರ
ಒಂದು ವರ್ಷದ್ದು ಕಾಂಪೋಸ್ಟ್ನ ಕಾಫಿ ಹಸ್ಕನ್ನ ಇಟ್ಬಿಟ್ಟು ಅದಕ್ಕೆ ಬೇವಿನ ಹಿಂಡಿ ಮತ್ತು ಈ ಕೊಟ್ಟಿಗೆ ಗೊಬ್ಬರ ಎರೆಹುಳ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಬಿಟ್ಟರು ಒಂದು 2 ಅಡಿ ಗುಂಡಿ ಮಾಡಿಬಿಟ್ಟು ಗುಂಡಿ ತುಂಬಿಸ್ಬಿಟ್ಟು ಬಿಡ್ತೀವಿ. ಒಂದು ತಿಂಗಳು ನಡುವ ಮುಂಚೆ ಒಂದು ಸುಣ್ಣ ಮತ್ತು pH ಫಸ್ಟ್ ಮೇಯ್ನ್ ನೋಡಬೇಕು, ಅದು ಮಣ್ಣಿನ ರಸಸಾರ ಹೇಗಿದೆ ಅಂತ, ಅದು ಮೇಯ್ನ್ ಯಾವುದೇ ಬೇಸಾಯಕ್ಕೆ. ಆಮೇಲೆ ಒಂದು ಗೂಟ ಒಂದು ಕಡ್ದ್ಬಿಟ್ಟು ಒಂದು ಸಿಂಗಲ್ ಟಿಲ್ಸ್ನ ನಡ್ತೀವಿ. ಓಕೆ, ಒಂದು ಟಿಲ್ಲರ್ ಇದ್ದಿದ್ದನ್ನ ಒಂದು ಟಿಲ್ಲರ್ ಇದ್ದಿದ್ದನ್ನ ಅದು ಹೆಚ್ಚು ಕಡಿಮೆ ಒಂದು ನೋಡಿ, ಇದೆಲ್ಲ 1 ವರ್ಷದ ಗಿಡ ಇದು. ಓಕೆ, ಇದು 1 ಟಿಲ್ಲರ್ ನಾಟಿ ಮಾಡಿದ್ದು. ಇದು ಹೆಂಗೆ ಸರ್, ಕೆಳಗಡೆ ಒಂದು ಟಿಲ್ಲರ್ ಜೊತೆಗೆ ಅದು 2 ಮರಿ ಟಿಲ್ಲರ್ಸ್ ಇರುತ್ತೆ. ಓಕೆ, ಅದ್ರ ಜೊತೆ ಬರುತ್ತೆ ಟಿಲ್ಲರ್ ಇರೋದನ್ನ ನಾಟಿ ಮಾಡಬೇಕು. ನಾಟಿ ಮಾಡದಾದ್ಮೇಲೆ ಗೊಬ್ಬರಗಳ ನಿರ್ವಹಣೆ ಇದಕ್ಕೆ ಯಾವ ರೀತಿ ಮಾಡ್ತಾ ಹೋಗ್ತೀರಿ? ಗೊಬ್ಬರ ನಾವು ಕಂಪೋಸ್ಟ್ ಮುಂಚೆನೆ ಹಾಕಿರ್ತೀವಿ. ಅದು ಸ್ವಲ್ಪ ಬೇರ್ ಬಂದ ತಕ್ಷಣ ಒಂದು 4 DAP ಕೊಡ್ತೀವಿ ಫಸ್ಟಿಗೆ. ಯಾವಾಗ ಅದು ಬೇರ್ ಬಂತು ಅಂದರೆ ಅದು ಸಕ್ಸಸ್ ಅಂತಲೇ ಅರ್ಥ. ಆಮೇಲೆ ಒಂದೊಂದಾಗಿ ಟಿಲ್ಸ್ಗಳು ಬರ್ತಾ ಇರ್ತವೆ. ಓಕೆ, ಈ ಪಾಲ್ಕುಡಿಯಲ್ಲಿ ಸರ್ ಸ್ಪೆಷಲಿ ಈಗ ನೆಲ್ಲಾಣಿ ಅಂತ ಹೋದಾಗ 30-40 ಟಿಲ್ಲರ್ ಬಂದಿರೋದು ನೋಡಿದೀವಿ. ಹೌದು, ಪಾಲ್ಕುಡಿಯಲ್ಲಿ ಎಷ್ಟು ಬರುತ್ತೆ ಸರ್ ಟಿಲ್ಲರ್ ವರ್ಷಕ್ಕೆ? ಅದಕ್ಕಿಂತ ಹೆಚ್ಚಾಗೆ ಬರುತ್ತೆ. ಅದು ಸೇಮ್ ಟು ಸೇಮ್ ಅದನ್ನು ಟಿಲ್ಲರ್ ನಡ್ಬೇಕು ನಾವು. ಬಿಗರ್ ಅಷ್ಟೇ ಇದೆ. ಇದೊಂದು ಸ್ವಲ್ಪ 14-15 ಅಡಿ ಬರುತ್ತೆ. ಅದೊಂದು ಅಡಿ ಅಂತರ ಕಡಿಮೆ ಆಗೋದು ಅಷ್ಟೇ. ಓಕೆ, ಅಂದ್ರೆ ವಿಗರ್ ಅಷ್ಟೇ ಇದೆ, ಟಿಲ್ಲರ್ಸ್ ಅಷ್ಟೇ ಬರುತ್ತೆ, ಬಟ್ ಎತ್ತರ ಕಡಿಮೆ, ನೆಲ್ಲಾಣಿ ಸ್ವಲ್ಪ ಎತ್ತರ ಜಾಸ್ತಿ ಹೋಗುತ್ತೆ. ಅದೇ ಅದು ಫೀಡ್ಬ್ಯಾಕ್ ಮೇಲೆ ನಾವು ಏನು ಕೊಡ್ತೀವಿ. ಹೌದು, ನಾವು ಬರೀ ಗೊಬ್ಬರದ ಮುಖಾಂತರನೇ ಕೊಡಲ್ಲ, ಸ್ಪ್ರೇಯರ್ ಮುಖಾಂತರ ಫೋಲಿಯರ್ ಸ್ಪ್ರೇ ಕೊಡ್ತೀವಿ. ಯಾವುದೇ ಸ್ಪ್ರೇ ಮಾಡೋದಾದ್ರು ನಾನು 15,000 ppmದು ಬೇವಿನ ಎಣ್ಣೆ ಹಾಕೊಂತೀನಿ. ಅದರಿಂದ ಯಾವುದೇ ರೋಗ ಬರಬಾರ್ದು, ಅಟ್ಯಾಕ್ ಆಗಬಾರ್ದು ಅಂತ ಒಂದಿದು. ಓಕೆ, ಅದು ಎಷ್ಟು ಸಲ ಮಾಡ್ತೀರಿ ಸರ್? ಅದು ಅಗತ್ಯ ತಕ್ಕಾಗಿ ಮಾಡ್ತೀವಿ ನಾವು. ಸುಮ್ಮನೆ ಯಾರು ಮಾಡಿದ್ರು ಅಂತ ಮಾಡೋಕ್ಕಾಗಲ್ಲ. ಏನಾದ್ರು ಬೋರರ್ ಕಂಡ್ರೆ ಅದು ಏನಿದೆ ಅದು ಬೋರರ್ ಔಷಧಿ ಹೊಡಿತೀವಿ. ಟ್ರಿಪ್ಸ್ ಕಜ್ಜಿಕಾಯಿ ಇದ್ದರೆ ಈಗ ಮಾರ್ಚು ಈ ಜಾನ್ವರಿ ಹೊತ್ತಿಗೆ ನಾವು ಒಂದು ಸ್ಪ್ರೇ ಮಾಡ್ತೀವಿ, ಆ ಗೆರೆ ಹೊರಡೋಷ್ಟು ಮುಂಚೆ. ಅದು ಹೊಡೆದಾಗ ಟ್ರಿಪ್ಸ್ ಕಾಯಿಲೆ ಕಜ್ಜಿಕಾಯಿ ಬರುತ್ತಲ್ಲ ಅದ್ರದ್ದು ರೋಗ ನಿರ್ವಹಣೆ ಆಗುತ್ತೆ. ಅದು ಬೋರರ್ ಕಡಿಮೆ ಆಗುತ್ತೆ. ಅದು ಫಿಫ್ರೋನ್ ಇಲ್ಲ ಅಂತ ಒಂದು ಝೋಲಾನ್ ಅಂತ ಹಿಂದೆ ಬರ್ತಿತ್ತು, ಮತ್ತು ಡಸ್ಟ್ ಪೌಡರ್ ಬರ್ತಿತ್ತು, ಅವೆಲ್ಲ ಇಲ್ಲ ಈಗೇನು ವರ್ಷಕ್ಕೂ ಒಂದೊಂದು ಔಷಧಿಗಳು ಬ್ಯಾನ್ ಆಗಿದೆ. ಆ ಥರ ಬೇರೆ ಔಷಧಿಗಳು ಬರ್ತಾ ಇರುತ್ತೆ. ಫಿಫ್ರೋನಿಲ್ ಒಂದು ಕಾಯಿ ಕಜ್ಜಿ ತ್ರಿಪ್ಸಿಗೆ ಮಾಡ್ತಾರೆ. ಹೌದು, ಈ ಕಾಂಡ ಕೊರಕ ಕಾಯಿ ಕೊರಕಕ್ಕೆ ಯಾವುದು ಮಾಡ್ತೀವಿ? ಕಾಂಡ ಕೊರಕಗೂ ಆಗುತ್ತೆ ಅದು. ಫಿಫ್ರೋನಿನಲ್ಲಿ ಅದೊಂದು ಇನ್ನೊಂದು 2-3 ಔಷಧಿಗಳಿರುತ್ತೆ, ಆ ಟೈಪ್ ಇದೆ. ಓಕೆ ಸರ್, ಈಗ ಇದರಲ್ಲಿ ಮುಖ್ಯವಾಗಿ ಸರ್ ಹೂಗಳ ನಿರ್ವಹಣೆ, ಸರ ಹೆಂಗೆ ಬರುತ್ತೆ, ಹೂ ಹೆಂಗೆ ಬರುತ್ತೆ, ಹೂ ಜೊತೆ ಪಾಲಿನೇಷನ್ ಆದಮೇಲೆ ಕಾಯಿ ಹೆಂಗೆ ಕಟ್ಟತ್ತೆ ಅನ್ನೋದ್ರ ಮೇಲೆ ನಮ್ಮ ಇಳುವರಿ ಡಿಸೈಡ್ ಆಗುತ್ತೆ ಸರ್. ನಾವು ಯೂಶ್ವಲಿ ಹೇಳ್ತಾರೆ ಏಲಕ್ಕಿ ಕಾಯಿ ಅಥವಾ ಹೂವಿಂದ ಕಾಯಿ ಆಗ್ಬೇಕಂದ್ರೆ ಒಳ್ಳೆ ಹ್ಯೂಮಿಡಿಟಿ ಇರಬೇಕು, ಪಾಲಿನೇಟರ್ಸ್ ಇರಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಸ್ಪೆಷಲಿ ಪಾಲ್ಕುಡಿಯಲ್ಲಿ ಯಾವ ರೀತಿ ಇದೆ ಸರ್? ಸೇಮ್ ಸರ್, ಅದು ಫಸ್ಟ್ ನಮಗೆ ಮಳೆ ವೆದರ್ ಮೇಲೆ ಡಿಪೆಂಡ್ ಆಗುತ್ತೆ. ಲಾಸ್ಟ್ ಇಯರ್ ನೋಡಿ ತುಂಬ ಬಿಸಿಲಾಯಿತು, ಹೂ ಸೆಟ್ ಮಾಡಿದ್ರು ನಮ್ಮ ಟೈಮಿಗೆ ಮಳೆ ಬರಲಿಲ್ಲ. ಆವಾಗ ಏನಾಗುತ್ತೆ, ಪ್ಯಾಚ್ ಆಗುತ್ತೆ, ಜೇನುನೊಣಗಳು ಕೂರಲ್ಲ ಆ ಟೈಮಲ್ಲಿ. ಯಾವಾಗ ಮಳೆ ವಾತಾವರಣ ಬರುತ್ತೆ, ಒಂಥರ ಚೆನ್ನಾಗಿರುತ್ತೆ, ಹ್ಯೂಮಿಡಿಟಿ ಅದು ವಾತಾವರಣ ಚೆನ್ನಾಗಿದ್ದಾಗ ನಮಗೆ ಫಸಲು ಜಾಸ್ತಿನೇ ಆಗ್ತಾ ಇರುತ್ತೆ ಹೂಗಳು. ಹಂಗಂದ್ರೆ ಈಗ ನೀವು ಜುಲೈದಲ್ಲೇ ಆಲ್ಮೋಸ್ಟ್ ನಾಟಿ ಮಾಡಿರ್ತೀರಾ? ನಾವು ಇದೆಲ್ಲ ಮಾಡಿದ್ದು ಅಕ್ಟೋಬರ್ಲೆಲ್ಲ ಮಾಡ್ತೀವಿ. ಅಕ್ಟೋಬರ್ಲೂ ಆಗುತ್ತೆ, ಆವಾಗ ಮಳೆ ಇರುತ್ತೆ ಇಲ್ಲಿ. ಆಗಸ್ಟ್ ಜೂನಲ್ಲೆಲ್ಲ ಮಳೆ ನೋಡ್ಕೊಂಡು ಇದು ಮಾಡ್ತೀವಿ, ನಾಟಿ ಮಾಡ್ತೀವಿ. ಹೌದು. ಈಗ ಸರ್ಗಳು ಶುರುವಾಗೋದು ಯಾವಾಗಿಂದ ಸರ್? ಯೂಶ್ವಲಿ ಇವಾಗ ಈಗೆಲ್ಲ ಸ್ಟಾರ್ಟ್ ಆಗುತ್ತೆ. ಹೂವು ಓಪನ್ ಆಗಿರಲ್ಲ, ಬರೀ ಗೆರೆಗಳು ಮಾತ್ರ, ಕೊತ್ತುಗಳು ಅಂತಾರೆ, ಅವೆಲ್ಲ ರೆಡಿಯಾಗಿರ್ತದೆ, ರೆಡಿಯಾಗಿರುತ್ತೆ. ಮಳೆ ಯಾವಾಗ ಸ್ಟಾರ್ಟ್ ಆಗುತ್ತೆ, ಮಾರ್ಚು 20 ಆ ಟೈಮಲ್ಲೆಲ್ಲ ಮಳೆ ಆದ ತಕ್ಷಣ ನಾವು ಹಂಗೆ ಬ್ಯಾಕಿಂಗ್ ನೀರು ಕೊಟ್ಕೊಂಡು ಹೋಗ್ತೀವಿ. ನಾವು ಮೈಕ್ರೋ ಸ್ಪ್ರಿಂಕ್ಲರ್ ವ್ಯವಸ್ಥೆ ಮಾಡಿದ್ವಿ. ಫಸ್ಟ್ ದೊಡ್ಡದು ಮಾಡಿದ್ವಿ. ದೊಡ್ಡದಿಂದ ಅದು ಸೆಟ್ಟಿಂಗ್ಸ್ ಸರಿಯಾಗ್ಲಿಲ್ಲ. ಅದು ಹೂ ಡೈರೆಕ್ಟ್ ಹೋಗಿ ಹೂವು ಮೇಲೆ ಬೆಳೆದು ಮತ್ತೆ ಕೊಳೆ ರೋಗ ಬರ್ತಿತ್ತು. ನೀರು ಹೋಗಿ ಅಲ್ಲಿ ತಂಡೆ ಹತ್ರ ಬಂದ್ರೆ ಅಲ್ಲೇ ನೀರು ಸ್ಟಾಕ್ ಆಗ್ಬಿಟ್ಟು ಅಲ್ಲೇ ಒಂಥರ ಕೊಳೆ ರೋಗ ಬರ್ತಿತ್ತು. ಮೈಕ್ರೋ ಸ್ಪ್ರಿಂಕ್ಲರ್ ಮಾಡಿದಾಗ ಅದು ಸೆಟ್ಟಿಂಗ್ಸ್ ನಮಗೆ ಯಾವಾಗ ಬೇಕೋ ಅನುಕೂಲ ತಕ್ಕಾಗಿ ನೀರು ಕೊಡ್ತೀವಿ. ಅದು ಮಿಸ್ಟ್ ತರ ಸ್ಪ್ರೇ ಆದಾಗ ಚೆನ್ನಾಗಿ ಹೂವು ಸೆಟ್ಟಿಂಗ್ಸ್ ಆಗುತ್ತೆ. ಓಕೆ, ಇದು ಪಾಲ್ಕುಡಿ ಇದೇನು ಸರ್? ಇದು ಈಗ ಕೊತ್ತು ನಾವು ಸರ ಅಂತ ಏನು ಹೇಳ್ತೀವಿ, ಅದು ಸ್ಟ್ರೈಟ್ ಬರುತ್ತಾ ಅಥವಾ ನೆಲದ ಮೇಲೆ ಬರುತ್ತಾ? ಅದು ಕೊತ್ತು ಬರೋತ್ತಿಗೆ ಸ್ಟ್ರೈಟ್ ಇರುತ್ತೆ, ಮತ್ತೆ ಕಾಯಿ ಅದಕ್ಕೆ ಕೆಳಗೆ ಬೀಳುತ್ತೆ. ಡೈರೆಕ್ಟ್ ಟೈಪ್ ಮೇಲೆ ಹೋಗಿ ಮತ್ತೆ ಬೀಳುತ್ತೆ. ಹಂಗೆ ಲೈನ್ ಆಗಿರುತ್ತೆ ಅದು. ಯಾವಾಗ ಮಳೆ ಸ್ಟಾರ್ಟ್ ಆಯ್ತು ಅವಾಗ ಒಂದೇ ಸರಿ ಓಪನ್ ಆಗ್ಬಿಡುತ್ತೆ. ಹೂವು ಅದೆಲ್ಲ ಒಂದೇ ಸರಿ ಎಲ್ಲ ಕೊತ್ತುಗಳು ಅಲ್ಲಲ್ಲಿ ಬಂಚಸ್ಗಳೆಲ್ಲ ಬರುತ್ತೆ. ಅಂದ್ರೆ ಮಾರ್ಚ್ 15 ನಂತರನೇ ಇವೆಲ್ಲ ಆಪರೇಷನ್ ಶುರು ಆಗೋದು.
ಇವಾಗಿಂದ ರೆಡಿ ಆಗ್ತಾ ಇರ್ತದೆ. ರೆಡಿ ಆದ್ರೂ ಓಪನ್ ಆಗಿರಲ್ಲ. ಹಾಂ ಸರ್, ಈ ಕೊತ್ತು ಬರೋದು ಯಾವಾಗ ಹೇಳಿ ಸರ್? ಅದು ಇವಾಗಿಂದ ಸ್ಟಾರ್ಟ್ ಆಗುತ್ತೆ. ಇವಾಗ ಅದು ಏನು ಡಿಸೆಂಬರ್ ಟಿಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾವುದು ಬಲಿಷ್ಠವಾಗಿರುತ್ತೆ ಅಲ್ಲಿ ಕೊತ್ತು ರೆಡಿಯಾಗಿ ನಿಂತಿರುತ್ತದು. ಓಕೆ. ಮತ್ತೆ ಅದು ಯಾವ್ಯಾವ ಕಂದುಗಳು ಟಿಲ್ಸ್ಗಳು ದಪ್ಪ ದಪ್ಪ ಆಯ್ತದಾಗ ಅದು ಓಪನ್ ಆಗ್ತಾ ಇರುತ್ತೆ. ಓಕೆ. ಅಂದರೆ ಡಿಸೆಂಬರ್ ಜನವರಿ ಸ್ಟಾರ್ಟ್ ಆಗುತ್ತೆ. ಅವಾಗಿನಿಂದನೇ ಕೊತ್ತು ಸ್ಟಾರ್ಟ್ ಆಗುತ್ತೆ. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಕದಂಬ ಅಗ್ರಿಟೆಕ್ ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ. ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ನೀರು ಯಾವಾಗ ಕೊಡೋದು ಸರ್ ಇದು? ನೀರು ನಮಗೆ ಇದು ಒಂದು ಮಾರ್ಚ್ ಫೆಬ್ರವರಿ ಎಂಡ್ ಟೈಮಲ್ಲಿ ಒಂಥರ ಬಿಸಿ ಗಾಳಿ ಬರುತ್ತೆ. ಈ ಬೆಳೆ ಟೈಮಲ್ಲೆಲ್ಲ ಗಾಳಿ ಬಂದು ಎಲ್ಲ ಬಿದ್ದೋಗುತ್ತಲ್ಲ, ಹಾಗೆ ಈ ಕಂದುಗಳು ನೀರಿಲ್ಲ ಆ ಟೈಮಲ್ಲಿ ಅಂದರೆ ಒಂದೇ ಒಂದು ಸಂತಾನ ಇರಲ್ಲ ಆ ಗಾಳಿಗೆ. ಆ ಟೈಮಲ್ಲಿ ಪಟ್ಟು ನಾವು ನೀರು ರೆಡಿ ಮಾಡಿರ್ಬೇಕು. ಫೆಬ್ರವರಿ ಎಂಡ್ ಮಾರ್ಚ್ ಹೊತ್ತಿ ಪೈಪ್ಲೈನ್ಗೆಲ್ಲ ನೀರಿನ ವ್ಯವಸ್ಥೆ ಇಲ್ಲದವರು ರೆಡಿ ಮಾಡಿ ಇಟ್ಟಿರ್ಬೇಕು. ನಾವು ನೀರು ಕೊಟ್ಟ ತಕ್ಷಣ ಹೂ ಓಪನ್ ಆಗುತ್ತೆ. ಅದು ಒಟ್ಟರೆ ಜೀವ ಉಳಿಸ್ಲಿಕ್ಕೆ ಆಗ ಅದು ಏನು ಸೆಟ್ಟಿಂಗ್ಸ್ ಆಗೋದು ಮಾರ್ಚ್, ಏಪ್ರಿಲ್, ಮೇ, ಜೂನ್ಗೆ ಕರೆಕ್ಟ್ ಆಗೋದು. ಮಳೆಗೂ ಅದಕ್ಕೂ ಸೆಟ್ಟಿಂಗ್ಸ್ ಆಗುತ್ತೆ. ನಾವು ಹ್ಯುಮಿಡಿಟಿ ಮೇಂಟೈನ್ ಮಾಡ್ತಾನೆ ಇರಬೇಕು. ಇವಾಗ ಒಂದು ಸ್ವಲ್ಪ ರೆಸ್ಟ್ ಕೊಡಬೇಕು. ಡಿಸೆಂಬರ್, ಜಾನ್ವರಿ, ಫೆಬ್ರವರಿ ಎಂಡ್ ಮಾರ್ಚ್ ಹೊತ್ತಿಗೆ ನಾವು ರೆಡಿ ಇರಬೇಕು. ಅದು ಮಾರ್ಚ್ 10, 15ಕ್ಕೆಲ್ಲ ನೀರಿನ ವ್ಯವಸ್ಥೆ ರೆಡಿ ಮಾಡಿಟ್ಟಿರ್ಬೇಕು. ಓಕೆ, ಅವಾಗ ಕೊಡ್ತಾನೆ ಇರಬೇಕು. ನಮಗೆ ಮೇ ಅಥವಾ ಜೂನಿಂದ ಹೂಗಳು ಸ್ಟಾರ್ಟ್ ಆಗ್ತವೆ. ಆಗಸ್ಟಿಂದ ಪಕ್ಕ ಇದಾಗುತ್ತೆ, ಪಕ್ಕ ಸೆಟ್ಟಿಂಗ್ಸ್ ಆಗುತ್ತೆ. ಒಂದೊಂದು ಈಗ ಬೇಗ ಆಗಿದ್ದು ಹೂವು ಓಪನ್ ಆಗಿದ್ದಲ್ಲ, ಒಂದೊಂದು ಸಿಗುತ್ತೆ ಒಂದೊಂದು ಕಾಯಿಗಳು, ಹಣ್ಣುಗಳು ಅಂತ. ಅದು ಮೆಚುರಿಟಿ ಇರಲ್ಲ. ನಮಗೆ ಪಕ್ಕ ಆಗೋದು ಆಗಸ್ಟು. ಆ ಟೈಮಿಂದ ಜೂನ್, ಜುಲೈ, ಆಗಸ್ಟಿಂದ ಪಕ್ಕ ಬರುತ್ತೆ. ಹೌದು ಹೌದು. ಹಾರ್ವೆಸ್ಟಿಂಗು ಆಗಸ್ಟಿಂದನೇ ಸ್ಟಾರ್ಟ್ ಆಗುತ್ತೆ. ಅದೇ ಅದ್ರ ಮಳೆ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು, ಮಳೆ ಚೆನ್ನಾಗಾದ್ರೆ ಜಲ್ದಿ ಸ್ವಲ್ಪ ಬೇಗ. ಮಳೆ ಆದ ತಕ್ಷಣ ನಾವು ಹೂವು ಬಂದ ತಕ್ಷಣ ನೀರಿನ ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ, ಹಾಗಾಗಿ ನಮಗೆ ಸೆಟ್ಟಿಂಗ್ಸ್ ಬೇಗ ಆಗುತ್ತೆ. ಓಕೆ, ನಿಮ್ದು ಹಾರ್ವೆಸ್ಟಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್? ಅದೇ ಆಗಸ್ಟಿಂದನೇ ಸ್ಟಾರ್ಟ್, ಸೆಪ್ಟೆಂಬರ್ಗೆಲ್ಲ ಸ್ಟಾರ್ಟ್ ಆಗುತ್ತೆ. ಸೆಟ್ ಆಗಿರುತ್ತೆ. ಆಗಸ್ಟಿಂದ ನೀವು ಶುರು ಮಾಡ್ತೀವಿ, ಸೆಪ್ಟೆಂಬರಿಂದ ಸರಿ ಮಾಡ್ತೀವಿ. ಓಕೆ, ಈ ಪಾಳ್ಕುಡಿಗೆ ಎಷ್ಟು ಕಟಾವಾಗುತ್ತೆ ಸರ್? ಅದು ಎಷ್ಟು ದಿನದ ಅಂತರದಲ್ಲಿ? ಇದರಲ್ಲಿ ಏನಂದ್ರೆ ಒಂದೇ ಸರಿ ಗೆರೆ ಬಿಟ್ಬಿಟ್ಟು ಒಂದೇ ಸರಿ ಬಂಚಸ್ ಬರುತ್ತೆ. 7 ಹೈಯೆಸ್ಟ್ ಅಂದ್ರೆ 8 ಕೂಲಿಗೆ ಕ್ಲೋಸ್ ಆಗ್ಬಿಡುತ್ತೆ ನಮಗೆ.
ಒಂದು ಇವಾಗೆಲ್ಲ ಗ್ರೀನ್ ಬೇಕು ಅಂದರೆ ನಾವು ಕೇರಳ ಮಾದರಿಲಿ ಮಿಷಿನರಿ ಹಾಕಿದ್ವಿ. ಅದಕ್ಕೆ ನಾವು 20 ದಿನಕ್ಕೆ ಕಟಾವು ಮಾಡ್ತಿದ್ವಿ. ಗ್ರೀನಿಶ್ ನಾವು ಗ್ರೀನ್ ಮಾಡೋಣ ಅಂತ. ಆವಾಗ 20 ದಿನಕ್ಕೆ ಅಂದರೆ ನನಗೆ 6-7 ಕೂಲಿಗೆ ಕ್ಲೋಸ್ ಆಗುತ್ತೆ. ಸರ್, ಈಗ ನೀವು ಸರದ ಲೆಕ್ಕ ಹಾಕ್ತೀರಾ ಏನಾದರೂ? ಅಂದರೆ ಒಂದು ಸರಿ ಸರ ಅದು ಈ ನೆಲ್ಲಾಣಿ ಎಲ್ಲ ಇವಾಗ ಲಾಸ್ಟ್ ಇಯರ್ ನಮ್ಮದು 1 ಮೀಟ್ರು 1-2 ಮೀಟ್ರ್ ಎಲ್ಲ ಇತ್ತು ಸರಗಳು ಹೈಟು. ಇವಾಗ ಬೇಕಾದ್ರೆ ನೋಡೋಣ, ತೋರಿಸ್ತೀವಿ. ಇವಾಗೇನು ಇದಾಗಿಲ್ಲ, ಅದು ಸೆಟ್ಟಿಂಗ್ಸಲ್ಲೇ ಇದೆ ಅದು. ಅದರಲ್ಲಿ ಮತ್ತೆ ಬ್ರಾಂಚಸ್ ಬರುತ್ತೆ. ಒಂದು ಕೊತ್ತಲ್ಲಿ ಒಂದು ಬ್ರಾಂಚ್ ಬಂದು ಅದರಲ್ಲೂ ಬ್ರಾಂಚಸ್ ಬಂದಿದೆ. ಅದನ್ನ ಒಂದು ಕೊತ್ತು ಬಂದು ಅದರಲ್ಲೂ ಬ್ರಾಂಚಸ್ ಬಂದಿತ್ತು ಕೆಲವು ಗಿಡದಲ್ಲಿ. ಆಮೇಲೆ ಇವರೆಲ್ಲ ಬಂದಿದ್ರು, ನಮ್ಮ ಸ್ಪೈಸಸ್ ಬೋರ್ಡ್ ಅವರ ಅಧಿಕಾರಿಗಳೆಲ್ಲ, ನೀವು ಇದನ್ನೇ ಗಿಡ ಒಂದು ಮಾಡಿ ಅದೊಂದು ತಳಿ ಮಾಡಿ ಅಂತ ಹೇಳೋಗಿದ್ರು. ಇದ್ರಲ್ಲೇ ಮಾಡಿ, ತಳಿ ಇರೋದೇ ನಿಮ್ಮಲ್ಲಿ ರೈತರಲ್ಲಿ ಇರೋದು, ನಾವೇನು ಮಾಡೋದು ಬೇಕಾಗಿಲ್ಲ, ತುಂಬಾ ಚೆನ್ನಾಗಿದೆ. ಈಗ ಒಂದು ಕೊತ್ತು ಬಂದಿದೆ, ಅದಕ್ಕೆ ಇನ್ನೊಂದು ಅದರಲ್ಲಿ ಬ್ರಾಂಚಸ್ ಬಂದಿತ್ತು. ಹಂಗೆಲ್ಲ ಬಂದಿತ್ತು. ಈಗ ಹಾಗಾದ್ರೆ ನೀವು ಒಂದು ಕೊತ್ತಿಂದಲ್ಲಿ ಎಷ್ಟು ಕಾಯಿ ಬರುತ್ತೆ ಅಂತ ಲೆಕ್ಕ ಹಾಕ್ತೀರಾ? ಅದೆಲ್ಲ ಲೆಕ್ಕ ಹಾಕಕ್ಕಾಗಲ್ಲ, ಒಂದು ಉದ್ದ ಇರುತ್ತೆ. ಏನಂದ್ರೆ ನಮಗೆ ಎವರೇಜ್ ತರ ಇಡ್ಬೋದು ಅಷ್ಟೇ. 380 ಗಿಡದಲ್ಲಿ 480-500 kg ಹಂಗೆಲ್ಲ ಬಂತು. ಈ ವರ್ಷ ಮಾತ್ರ 100-150 kg ಅಷ್ಟೇ ಕ್ಲೋಸ್. ಯಾಕೆಂದ್ರೆ 2 ವರ್ಷ ಬಂಪರ್ ಕ್ರಾಪ್ ಬಿಡ್ತು ನಮಗೆ. 380 ಗಿಡಕ್ಕೆ ಏನು ಬಿಡುತ್ತೆ 2 ವರ್ಷ. ಈ ವರ್ಷ ನಿರೀಕ್ಷೆ ಮಾಡ್ಬೋದು. ಈ ವರ್ಷ ಚೆನ್ನಾಗಿದೆ ಕಂದುಗಳು ಚೆನ್ನಾಗಿದೆ. ಓಕೆ, ಅಂದರೆ ಈಗ ಒಂದು ಗೊಂಚಲಲ್ಲಿ ಒಂದು 3-4 ಕಾಯಿ ಸಿಗುತ್ತಾ ಸರ್? ಜಾಸ್ತಿ ಸಿಗುತ್ತೆ ಒಂದು ಬಂಚಸ್ಸಲ್ಲಿ. ಒಂದು ರೌಂಡ್ ಆಗುತ್ತಲ್ಲ ಸರ್? ಒಂದು ಬಂಚಸ್ಸಲ್ಲಿ 7-8 ಕಾಯಿ ಇರುತ್ತೆ. 7-8 ಕಾಯಿ ಜಾಸ್ತಿನೂ ಇರುತ್ತೆ. 2 ಕಟಾವು ಮಾಡಿದ್ರು ಅದರಲ್ಲಿ 14 ಇದ್ರು ಇರುತ್ತೆ, 15 ಇದ್ರು ಇರುತ್ತೆ ಹಾಗೆ. ಓಕೆ ಸರ್, ಈಗ ಈ ಸಲ ಏನು ಎಕ್ಸ್ಪೆಕ್ಟೆಡ್ ಇದೆ ಸರ್ ನಿಮ್ಮದು? ಅದಿನ್ನೂ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅದು ಕಂದುಗಳು ಇನ್ನೂ ದೃಢವಾಗಿ ಬರಬೇಕು. ನಾವು ಹೂವುಗಳು ಸೆಟ್ಟಿಂಗ್ಸ್ ಆದಮೇಲೆ ಗೊತ್ತಾಗುತ್ತೆ ಹೇಗೆ ಅಂತ. ಮತ್ತು ವಾತಾವರಣ ಪ್ರಕಾರ ಈ ವರ್ಷ ನೋಡಿದರೆ ಒಳ್ಳೆ ಕ್ರಾಪ್ ಆಗಬೇಕಿತ್ತು. ಕಾಫಿನೂ ಅದೇ ಥರ ಆಯಿತು, ಏಲಕ್ಕಿ ಎಲ್ಲ ಬೆಳೆನೂ, ಮೆಣಸು ಅಷ್ಟೇ. ಸ್ವಲ್ಪ ವಾತಾವರಣ ಏರ್ಪೇರಾಗಿ ಯಾವುದೇ ಒಂದು ನಿರೀಕ್ಷೆಯಲ್ಲಿ ಇರೋಕ್ಕಾಗಲ್ಲ. ಓಕೆ, ಈಗ ಇಳುವರಿ ವಿಚಾರಕ್ಕೆ ಹೋದರೆ ಸರ್, ಈಗ ಆನ್ ಆನ್ ಎವರೇಜ್ ಎಷ್ಟು ಬರ್ತಾ ಇದೆ ಸರ್? ಈಗ ಎವರೇಜ್ ಹೇಳಿ ಸರ್. ಯಾವುದು ಏಲಕ್ಕಿ? ಪಾಲ್ಕುಡಿಯಲ್ಲಿ ಸ್ಪೆಷಲ್ ಏಲಕ್ಕಿ 3/4 kg 1 kg ಒಂದು ಗಿಡಕ್ಕೆ. 1-1.5 kg ಬರುತ್ತೆ. ಎಷ್ಟದು? 15-45 1.5 kg 2 kgನೂ ಬರುತ್ತೆ. ಹಂಗೆ ಎಲ್ಲಾನು ಹಂಗೆ ಬರಲ್ಲ. ಒಂದೊಂದು 1 kg 1.5 kg 2 kgನೂ ಬರೋದುಂಟು. ಎವರೇಜ್ 1.5 kg 2 kg ಇದೆ ಲಾಸ್ಟ್ ಇಯರ್, ಅಷ್ಟು ದೃಢ ಬಂದಿತ್ತು. ಎವರೇಜ್ ಹಿಡಿದ್ರೆ 1.5 kg 1.5 kg. ಓಕೆ, ಅಲ್ಲಿಗೆ ಏನ್ ರೇಟ್ ಇದ್ರೆ ವರ್ಕೌಟ್ ಆಗುತ್ತೆ ಸರ್? ನೀವು ನಮಗೆ ಮೇಯ್ನ್ ನಾವು ರೇಟಿಗೋಸ್ಕರ ಬೆಳೆದ್ರಾಗಲ್ಲ. ಒಂದೊಂದು ವರ್ಷ ರೇಟ್ ಸಿಗುತ್ತೆ, ಅದನ್ನ ನಾವು ಕಾಯ್ಬೇಕು. ರೈತರು ಬೆಳೀತಾರೆ, ಮಾರ್ಕೆಟಿಗೆ ಗೊತ್ತಿಲ್ಲ. ರೇಟ್ ನೋಡಿ ನಾವು ವ್ಯಾಪಾರ ಇದು ಮಾಡಬೇಕು. ರೇಟ್ ನೋಡಿ ಮಾರಬೇಕು. ನಾವು ಸ್ಟೋರೇಜು 1 ವರ್ಷ 2 ವರ್ಷ ಮಾಡ್ಬೋದು. ಅದ್ರದ್ದು ಸ್ಮೆಲ್ ಎಲ್ಲ ಹೋಗುತ್ತೆ. ಕೆಲವ್ರು ಹೇಳ್ತಾರೆ 4 ವರ್ಷ 5 ವರ್ಷ ಇಡ್ಬೋದು ಅಂತ. ಅಂದರೆ ಅದರಲ್ಲಿ ಆಯಿಲ್ ಅಂಶ ಇರಲ್ಲ, 2 ವರ್ಷ ಇಡ್ಬೋದು. ಓಕೆ, ಹಾಗಾದ್ರೆ ಈಗ ನೀವು ಡ್ರೈ ಹೆಂಗೆ ಮಾಡ್ತೀರಾ ಸರ್? ಬಿಸಿಲಿಗೆ ಒಣಕದ ಅಥವಾ ಡ್ರೈಯರ್ಸ್ ಇದೆಯಾ? ಇಲ್ಲ, ನಮ್ಮದೇ ಆದಂಥ ಸಿರ್ಸಿ ಮಾಡಲ್ ಮ್ಯಾನ್ಯುವಲ್ ಡ್ರೈಯರ್ ಮಾಡಿದ್ವಿ. ಈಗ ಲಾಸ್ಟ್ ಇಯರಿಂದ ಕೇರಳ ಮಾದರಿದು ಒಂದು ಆಯುಷ್ ಕಂಪ್ನಿಯವ್ರದ್ದು ಕೇರಳ ಮಾದರಿಲಿ ಡ್ರೈಯರ್ ಟ್ರೈ ಮಾಡಿದೆ. ಅಂದರೆ ಗ್ಲೋ ಮಾಡೋದು, ಕಟ್ಟಿಗೆನೂ ಬೇಕು, ಕರೆಂಟು ಬೇಕು. ಓಕೆ, ಒಂದು ದಿನದಲ್ಲಿ ಡ್ರೈ ಮಾಡಿ. ನಮ್ಮದು ಕೆಪಾಸಿಟಿ 300 kg ಹಾಕ್ಬೋದು ಹಸಿದು. ಅದು ನಮಗೆ 14-15 ಗಂಟೆ ಬೇಕು. ಪ್ಯೂರ್ ಗ್ರೀನ್ ಮಾಡ್ತೀನಿ ಅಂತ ಅಂದರೆ ಒಂದು 16-17 ಗಂಟೆ ಬೇಕು. ಓಕೆ, ಅದು ಕ್ವಾಂಟಿಟಿ ಇದ್ದಂಗೆ. ಅದರಲ್ಲಿ ಕಂಟೈನರ್ಲಿ 105 kg ಇದ್ದರೆ 14 ಅವರಿಗೆ ಆಗುತ್ತೆ. 300 kg ಇದ್ದರೆ 16-17 ಗಂಟೆ ತಗೊಳುತ್ತೆ ಹಾಗೆ. ಆಯ್ತು ಸರ್, ನೀವು ಹೇಳಿದ್ರಿ ಈ ಪಾಲ್ಕುಡಿಯಲ್ಲಂತೂ ಡ್ರೈಯಿಂಗ್ ಪರ್ಸೆಂಟೇಜ್ ಜಾಸ್ತಿ ಇದೆ ನೆಲ್ಲಾಣಿಕಿನ ಅಂತೇಳಿ. ಅಲ್ಲ, ಇದನ್ನು ಮೋಸ ಇಲ್ಲ, ಬಟ್ ಇದಕ್ಕಿಂತ ಜಾಸ್ತಿ ಇದೆ. ಹೌದು. ಈಗ ಒಂದು ವರ್ಷ 2 ವರ್ಷ ಸ್ಟೋರ್ ಮಾಡ್ತೀರಲ್ಲ ಸರ್ ನೀವು? ಮಾಡ್ತೀವಿ. ಓಕೆ ಸರ್, ಈಗ ಲಾಸ್ಟ್ ಟೈಮು ಎಷ್ಟು ರೇಟ್ ಬಂದಿತ್ತು ಸರ್? ಈಗಂತೂ ಬಿಡಿ ಸರ್. ಅಂದರೆ ನಾವು ಏನು ಗೊತ್ತಾ, ರೇಟು ಸೀಸನ್ ನೋಡಿ ಕೊಡ್ತೀವಿ. ಲಾಸ್ಟ್ ಇಯರ್ 2.5, 2,700 ಎಲ್ಲ ಕೊಟ್ಟಿತ್ತು. ಲಾಸ್ಟ್ ಇಯರ್ ಹೈಯೆಸ್ಟ್ ರೇಟೇ ಅದು, 2,800 ಹೈಯೆಸ್ಟ್ ಇತ್ತು. ಈ ವರ್ಷ ನಾನು ಮೊನ್ನೆ ಒಂದು ಸ್ವಲ್ಪ ಸಾಧಾರಣ ಅದೇ ಬ್ಯಾಚ್ ಮಾಡ್ತೀವಿ, A ಗ್ರೇಡ್ B ಗ್ರೇಡ್ ಅಂತ. 7mm 6mm 8mm ಅಂತ. 6mm ಅದು 3ನೇ ಹಂತ ಬಂತು, ಅದು 2,750 ಹೋಗ್ತು ನಮ್ಮದು ಕಾಯಿ. ಓಕೆ, ಆ ಥರ. A ಗ್ರೇಡ್ ಫಸ್ಟು ಸರ್ 8mm ಇದು. ಅದೆಲ್ಲ ಒಂದು ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ನೆಲ್ಲಾಣಿ ಗೋಲ್ಡ್ ಪ್ಯೂರ್ ಗ್ರೀನಿಗೆ ಸ್ವಲ್ಪ ರೇಟ್ ಇರುತ್ತೆ, 100-200 ಡಿಫ್ರೆನ್ಸ್.
ಅದು ಒಂದೊಂದು ಟೈಮು ಫ್ರೂಟ್ ಕಲರ್ ಬೇಡಿಕೆ ಇರುತ್ತೆ, ಒಂದು ಟೈಮು ವೈಟ್ ಕಲರ್ಗೆ ಬೇಡಿಕೆ ಇರುತ್ತೆ, ಒಂದ್ಸರಿ ಗ್ರೀನಿಗೆ ಬೇಡಿಕೆ ಇರುತ್ತೆ. ಹಾಗೆ ಓಕೆ, ಹೇಳೋದು ಕಷ್ಟ. ಒಬ್ಬೊಬ್ರು ಪರ್ಚೇಸ್ ಮಾಡೋರು ಅವರವರ ಲೈಕು, ಅದು ಬೇಕು ಅಂದರೆ ಬೇಕು, ಅದು ಡಿಮ್ಯಾಂಡ್ ಮಾಡಿ ತಗೊತಾರೆ. ಓಕೆ ನಮ್ಮ ಕಾಯಿಗಂತೂ ಎವರೇಜ್ ಸಿಗ್ತಾ ಇದೆ, ಅದ್ರ ಬಗ್ಗೆ ಏನು ಮಾತಾಡಂಗಿಲ್ಲ. ಓಕೆ, ಯಾಕಂದ್ರೆ ನೀವು ಹೇಳಿದ್ರಿ ನಾವು ಬೈಯರ್ಸೇ ಗೊತ್ತು ಮಾಡ್ಬಿಡ್ತಾರೆ ಇದು ಕಳಲೆದೆ ಮಾಲು ಅಂತ. ನೋಡಿದ ತಕ್ಷಣ ವೆಯ್ಟ್ ನೋಡಿ ಗೊತ್ತು ಮಾಡ್ತಾರೆ. ಅಂದ್ರೆ ಇದು ಪಾಲ್ ಕುಡಿನೇ ಇದೆ, ಇದು ಹೌದು. ಕ್ವಾಲಿಟಿ ಅವ್ರಿಗೆ ಗೊತ್ತು ಡಿಮ್ಯಾಂಡ್ ಮಾಡಿ ತಗೊಂತಾರೆ. ಓಕೆ ಸರ್. ಸರ್, ನೀವು ಇಷ್ಟೊತ್ತು ನಮಗೆ ಯಾವ ರೀತಿ ಒಂದು ಏಲಕ್ಕಿ ಬೆಳೆಯನ್ನು ಬೆಳೆದ್ರಿ, ಮತ್ತು ನಿಮ್ಮ ಕೃಷಿ ಹಿನ್ನೆಲೆ ಹೇಗೆ, ನೀವು ಇದಕ್ಕೆ ಏನಕ್ಕೆ ಬಂದ್ರಿ, ಮತ್ತು ಇದರಲ್ಲಿ ಮುಖ್ಯವಾಗಿ ಅನುಸರಿಸಬೇಕಾದ ಬೇಸಾಯ ಕ್ರಮಗಳು, ಯಾವ ಸಮಯಕ್ಕೆ ಗೊಬ್ಬರ ಕೊಡಬೇಕು, ಯಾವಾಗ ನೀರು ಕೊಡಬೇಕು, ಇಳುವರಿ ದೃಷ್ಟಿ ಬಂದಾಗ ಎಷ್ಟು ಬರುತ್ತೆ, ಮತ್ತು ಇದಕ್ಕೆ ಸ್ಟೋರೇಜ್ ಮಾಡಿ ಇಡ್ಬೋದಾ ಇಲ್ವಾ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರೊಂದಿಗೆ ಹಂಚಿಕೊಂಡ್ರಿ ಸರ್. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ವಾಹಿನಿಯ ವತಿಯಿಂದ ಹಾಗೂ ನಮ್ಮ ವೀಕ್ಷಕರ ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಿಮಗೂ ಸಹ ಧನ್ಯವಾದಗಳು, ಕೇಳಿಗರಿಗೂ ಸಹ ಧನ್ಯವಾದ. ವೀಕ್ಷಕರೇ, ಎಷ್ಟೊತ್ತು ನಮಗೆ ಶ್ರೀ ಸುದೀಪ್ ಅವರು ಈ ಪಾಲಕುಡಿಯ ಏಲಕ್ಕಿ ತಳಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡ್ತಾಯಿದ್ರು. ನೆಲ್ಲಾಣಿಗೆ ಹೋಲಿಸಿದ್ರೆ ಈ ತಳಿ ಹೇಗೆ ಉತ್ತಮ, ಅದಲ್ಲದೆ ಈ ತಳಿಯಲ್ಲಿ ಸ್ವಲ್ಪ ಡ್ರೈ ಪರ್ಸಂಟೇಜ್, ಅಂದರೆ ನಾವು ಹಣ್ಣಿಂದ ಏನು ಡ್ರೈ ಮಾಡ್ತೀವಲ್ಲ, ಒಣಗಿದ ಏಲಕ್ಕಿ ಏನು ಮಾಡ್ತೀವಿ ಅದ್ರ ಪರ್ಸಂಟೇಜ್ ಕೂಡ ಇದರಲ್ಲಿ ಜಾಸ್ತಿ ಬರುತ್ತೆ. ಮತ್ತು ಮಾರುಕಟ್ಟೆಯಲ್ಲಿ ಯಾರು ಬೈಯರ್ಸ್ ಇರ್ತಾರಲ್ಲ ಅವರಿಗೂ ಸಹ ಈ ತಳಿಯ ಮಹತ್ವ ಗೊತ್ತಿದೆ. ಹಾಗಾಗಿ ದರ ಈ ತಳಿದ ದರ ಅಂತ ಬಂದರೆ ಇದರಲ್ಲಿ ಜಾಸ್ತಿ ವ್ಯತ್ಯಾಸ ಆಗಲ್ಲ. ವರ್ಷದಿಂದ ವರ್ಷಕ್ಕೆ ಒಂದು ಸ್ವಲ್ಪ ಒಂದೇ ಅಂತರದಲ್ಲಿ ದರ ಸಿಗೋದ್ರಿಂದ ಇದೊಂದು ಆದಾಯವಾಗಿ ನಾವು ಇದು ನೋಡೋದಾದರೆ ಇದು ಬಹಳ ಉತ್ತಮವಾದ ತಳಿ ಅಂತ ನಮಗೆ ಸಾಕಷ್ಟು ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.